ಇವತ್ತಿನ ದಿವಸ ಏನು ಈ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೀತಾ ಇರ್ತದೆ, ವಾರ ವಾರ ನಾವು ನೋಡ್ತಾ ಇರ್ತೀವಿ. ಇದು ಸೋಲು ಗೆಲುವು ಇದ್ದಿದ್ದೆ. ಸೋತ್ರೆ ಸೋಲು ಗೆಲುವು ನಮ್ಮ ಮೆಟ್ಟಿಲು ಅಂದಾಗೆ ಇದು ಹೆಬ್ಬಗೋಡಿಯಲ್ಲಿ ವರ್ಷ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಇವತ್ತು ಹೆಬ್ಬಗೋಡಿ ನಗರಸಭೆಯಲ್ಲಿ ಶ್ರೀಕಾಂತ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ನಾಳೆ 3 ದಿನ ಏನು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಆಯೋಜನೆ ಮಾಡಿದ್ರು ಶ್ರೀಕಾಂತ್ ಅವರು. ಮೊದಲನೇದವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಏನು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಸುತ್ತ 7 ಊರು ಏನಿದ್ದಾವೆ, ಅಲ್ಲಿಂದ ಪ್ರತಿಯೊಂದು ಊರುಗಳನ್ನು ತಂಡವಾಗಿ ಮಾಡಿಕೊಂಡು ಹುಡುಗರ ಅಂದರೆ ಯುವಕರಿಗೆ ಆರೋಗ್ಯ ದೃಷ್ಟಿ ಇಟ್ಕೊಂಡು ಮಾಡಿದ್ರ ಆಯೋಜನೆ. ಕ್ರಿಕೆಟ್ ಅಂದ್ರೆ ಸಾಕು ಭಾರತೀಯರಿಗೆ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಆಸಕ್ತಿ. ಹಾಗೆಯೇ ಬಹುತೇಕ ಭಾರತೀಯರೆಲ್ಲರೂ ಕೂಡ ಶೇಕಡಾವಾರು ಗರಿಷ್ಠವಾಗಿ ಕ್ರಿಕೆಟ್ ಅನ್ನ ವೀಕ್ಷಣೆ ಮಾಡ್ತಾರೆ ಮತ್ತು ಕ್ರಿಕೆಟ್ ಅನ್ನ ಪ್ರೀತಿಸ್ತಾರೆ. ಅಂತಹ ಕ್ರಿಕೆಟ್ ಯಾವಾಗ IPL ಆರಂಭವಾಯಿತು ಅಂದ್ರೆ ಚುಟುಕು ಕ್ರಿಕೆಟ್ ಆರಂಭವಾಯಿತು, ದೇಶದ ಗಲ್ಲಿಗಳಲ್ಲೂ ಕೂಡ ಈ ಒಂದು ಕ್ರಿಕೆಟ್ ಟೂರ್ನಿಗಳನ್ನ ಆಯೋಜಿಸಲಾಗುತ್ತೆ. ಅಂತೆಯೇ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯಲ್ಲಿ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಈಗ ಈ ಒಂದು ಟೂರ್ನಿ ಆಯೋಜನೆಗೊಂಡಿದೆ. ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ವೀರಸಂದ್ರ ಗ್ರಾಮದ ಈ ಒಂದು ಆಟದ ಮೈದಾನದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನ ಆಯೋಜಿಸಲಾಗಿದ್ದು, ಈ ಒಂದು ಟೂರ್ನಿಗೆ ಹೆಬ್ಬಗೋಡಿಯ ನಗರಸಭೆಯ ಸದಸ್ಯರಾದಂತಹ ಬುಲೆಟ್ ಮುನಿಯಲ್ಲಪ್ಪ, ಹಾಗೆಯೇ ಮಾಜಿ ಉಪಾಧ್ಯಕ್ಷರಾದಂತಹ ಹಾಲಿ ಸದಸ್ಯರಾಗಿರುವಂತಹ ಶ್ರೀನಿವಾಸ ರೆಡ್ಡಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಸಂತೋಷ್, ಬಿಜೆಪಿಯ ಮುಖಂಡರಾದಂತಹ ರಾಮಚಂದ್ರ, ಹಾಗೆ KB ರಮೇಶ್, ವಿನಯ್, ಪ್ರಭು, ಪ್ರಜ್ವಲ್, ಮನೋಜ್, ರಾಜು, ಶಿವು, ಹಾಗೆಯೇ ಈ ಒಂದು ಪಂದ್ಯಾವಳಿಗಳ ಆಯೋಜಕರಾಗಿರುವಂತಹ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂತ ಶ್ರೀಕಾಂತ್ ರವರ ನೇತೃತ್ವದಲ್ಲಿ ಈ ಒಂದು ಪಂದ್ಯಾವಳಿಗಳು ಅದ್ದೂರಿಯಾಗಿ ಆಯೋಜನೆಗೊಂಡಿವೆ. ಇದಕ್ಕೆ ಬ್ಯಾಟ್ ಮಾಡುವ ಮೂಲಕ ಗಣ್ಯರು ಚಾಲನೆಯನ್ನ ನೀಡಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೆಬ್ಬಗೋಡಿ ನಗರಸಭೆಯಲ್ಲಿ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ನಡೆಯುತ್ತಿದೆ. ಇದರಲ್ಲಿ ಸುಮಾರು 8 ತಂಡಗಳು ಭಾಗವಹಿಸಿವೆ. ಈ ಒಂದು ಆಕರ್ಷಕವಾದಂತಹ ಆಟದ ಮೈದಾನದಲ್ಲಿ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿದೆ. ಪಂದ್ಯಗಳಿಗೆ ಅತ್ಯುತ್ತಮವಾದಂತಹ ಕ್ರೀಡಾ ಅಭಿಮಾನಿಗಳು ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳು ಭಾಗವಹಿಸಿದ್ದರು. ಈ ಒಂದು ಜಗಮಗಿಸುವಂತಹ ಕ್ರಿಕೆಟ್ ಆಟದ ಮೈದಾನದಲ್ಲಿ ಈ ಒಂದು ಪಂದ್ಯಾವಳಿಗಳು ನಡೆಯುತ್ತಿವೆ. ಈ ಒಂದು ಪಂದ್ಯಾವಳಿಗಳಿಗೆ ಆಗಮಿಸಿದಂತಹ ಗಣ್ಯರುಗಳು ಬ್ಯಾಟ್ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು. ಈ ಒಂದು ಸಂದರ್ಭದಲ್ಲಿ 8 ತಂಡಗಳ ಮಾಲೀಕರು ಸಹ ಉಪಸ್ಥಿತರಿದ್ದರು. ಬಿಡ್ಡಿಂಗ್ ಮಾಡಿ ತಂಡಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ತಂಡಗಳ ಮಾಲೀಕರೆಲ್ಲರೂ ಕೂಡ ಭಾಗವಹಿಸಿದ್ದರು. ಟಾಸ್ ಮಾಡುವ ಮೂಲಕ ಮೊದಲನೆಯ ಪಂದ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಒಂದು ಪಂದ್ಯಾವಳಿಯ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಬಾರಿ ಸ್ವಲ್ಪ ಕ್ಯಾಚ್ ಆಗುವ ಸಾಧ್ಯತೆಗಳು ಇತ್ತು. ಬಹಳ ಸುಂದರವಾದ ಪ್ರಯತ್ನ. ಪವರ್ ಪ್ಲೇ ಹಂತದ ಮೊದಲ ಬಿರುಸಿನ ಹೊಡೆತ, ಚೆಂಡು ಉತ್ತಮ ರೀತಿಯಲ್ಲಿ ತಡೆಗೋಡೆ 3ನೇ ಓಟ ಮಾಡುವ ಪ್ರಯತ್ನವನ್ನ ಮಾಡಿಕೊಂಡ್ರು. ಇಲ್ಲಿ 4ನೇ ಓಟ 1 2 3 4 ಈ ರೀತಿಯಾಗಿ ಮತ್ತೊಂದು ಈ ಒಂದು ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದಂತ ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಗ್ರೌಂಡ್ ಅಲ್ಲಿ ಒಂದು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಆಚರಣೆ ಮಾಡತಕ್ಕಂಥ ರೂವಾರಿಯಾಗಿರ್ತಕ್ಕಂಥ ಶ್ರೀಕಾಂತ್ ಅವ್ರಿಗೆ ಮೊದಲು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ದಿವಸ ಏನು ಈ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೀತಾ ಇರ್ತದೆ, ವಾರ ವಾರ ನಾವು ನೋಡ್ತಾ ಇರ್ತೀವಿ. ಇದು ಸೋಲು ಗೆಲುವು ಇದ್ದಿದ್ದೆ. ಸೋತ್ರೆ ಸೋಲು ಗೆಲುವು ನಮ್ಮ ಮೆಟ್ಟಿಲು ಅಂದಾಗೆ ಇದು ಆರೋಗ್ಯ ದೃಷ್ಟಿಯಿಂದ ಈ ಕ್ರೀಡೆಯನ್ನು ಬೆಳೆಸ್ಕೊಂಡು ಮೈಗೂಡಿಸ್ಕೊಳ್ಬೇಕು. ಯಾವುದೇ ಕ್ರೀಡೆ ಆಗಲಿ, ಕಬಡ್ಡಿ ಆಗಲಿ, ಕ್ರಿಕೆಟ್ ಆಗಲಿ, ಈ ಕ್ರೀಡೆಗಳನ್ನ ಬೆಳೆಸ್ಕೊಂಡು ಆರೋಗ್ಯವಾಗಿರ್ಬೇಕಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ 21, 22, 23 ಕ್ರಿಕೆಟ್ ಹಬ್ಬ, ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಅಂತ ಇವತ್ತೇನು ನಮ್ಮ ಸ್ನೇಹಿತರಾದಂಥ ಶ್ರೀಕಾಂತ್ ಅವರು ಮಾಡ್ಕೊಂಡಿದ್ದಾರೆ. ಇದು ಹೆಬ್ಬಗೋಡಿಯಲ್ಲಿ ವರ್ಷ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಅದನ್ನು
ನೀಟಾಗಿ ಅಚ್ಚುಕಟ್ಟಾಗಿ ಇವತ್ತು ಹೆಬ್ಬಗೋಡಿ ನಗರಸಭೆಯಲ್ಲಿ ಶ್ರೀಕಾಂತ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಅದೇ ರೀತಿ ಇವತ್ತೇನು ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಆರೋಗ್ಯನೂ ಕೊಡಲಿ, ಇನ್ನು ಮುಂದಿನ ವರ್ಷ ಇನ್ನೂ ಒಂದು 4 ಮ್ಯಾಚನ್ನು ಸೇರಿಸ್ಕೊಂಡು ಆಡಲಿ ಅಂತ ಕೇಳ್ಕೊಂತ. ಹಾಗೆ ಹೆಬ್ಬಗೋಡಿ ನಗರಸಭೆ ಇದು ನಗರ ಜಿಲ್ಲೆಯಲ್ಲಿಯೇ ಏಕೈಕ ನಗರಸಭೆ ಆಗಿದ್ದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಮತದಾರರನ್ನ ಹೊಂದಿರತಕ್ಕಂತಹ ಹಾಗೆ ಅತಿ ಹೆಚ್ಚು ಜನಸಂದಣಿಯನ್ನ ಹೊಂದಿರತಕ್ಕಂತಹ ಈ ಒಂದು ಹೆಬ್ಬಗೋಡಿ ನಗರಸಭೆಯಲ್ಲಿ ಆಟದ ಮೈದಾನವಿಲ್ಲ. ಈ ಬಾರಿ ನಗರಸಭೆಯಲ್ಲಿ ನಾವು ಇದಕ್ಕಾಗಿ ಒಂದು ವಿಶೇಷವಾದಂತಹ ಗೊತ್ತುವಳಿಯನ್ನ ಮಂಡಿಸ್ತೇವೆ. ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಗೊಲ್ಲಳ್ಳಿಯಲ್ಲಿ ಸುಮಾರು 17 ಎಕರೆ ಸರ್ಕಾರಿ ಭೂಮಿ ಇದೆ. ಆ ಭೂಮಿಯಲ್ಲಿ ಆಟದ ಮೈದಾನಕ್ಕೆ ನಾವು ಪ್ರಸ್ತಾವನೆಯನ್ನ ಮಂಡಿಸಿ ಈ ಒಂದು ವಿಶೇಷವಾದಂತಹ ಗೊತ್ತುವಳಿಯನ್ನ ಮಂಡಿಸಿ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡ್ತೇವೆ ಎನ್ನುವಂತಹ ಆಶ್ವಾಸನೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಬ್ಬಗೋಡಿ ನಗರಸಭೆಯ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾಗಿರುವಂತಹ ಶ್ರೀನಿವಾಸ ರೆಡ್ಡಿರವರು ತಿಳಿಸಿದ್ದು ಹೀಗೆ. ಈಗಾಗಲೇ ಹೆಬ್ಬಗೋಡಿ ನಗರಸಭೆಯಲ್ಲಿ ಆಡೋಕ್ಕೆ ಎಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಹುಡುಗರೆಲ್ಲ ಕೇಳ್ತಾ ಇದ್ದಾರೆ. ಗೊಲ್ಲಳ್ಳಿಯಲ್ಲಿ ಒಂದು ಜಾಗ ಇದೆ, ಅದನ್ನು ನೋಡ್ತಾ ಇದ್ದೀವಿ. ಹೆಬ್ಬಗೋಡಿ ನಗರಸಭೆಯಲ್ಲಿ ಮಾತಾಡಿ ಒಂದು ತೀರ್ಮಾನ ತಗೊಂಡು ಮೇಲಿನ ಅಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಆ ಜಾಗ ಈಗ ಏನು 17 ಎಕರೆ ಇದೆ, 17 ಎಕರೆನ 16 ಎಕರೆ ಏನಿದೆ, 16 ಎಕರೆನ ಆದಷ್ಟು ಈಗ ಸುತ್ತೂ ಸ್ವಲ್ಪ ಕಳೆದೋಗಿದೆ. ಇನ್ನು ಉಳಿದಿದ್ದನ್ನಾದರೂ ಹುಡುಗರು ಕೊಡೋಣ ಅಂತ ತೀರ್ಮಾನ ಮಾಡೋಣ ಅಂದ್ಕೊಂಡಿವಿ. ಇನ್ನು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದ ಇತರೆ ಮುಖಂಡರು ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಈ ದಿನ ನಿನ್ನೆ ಇವತ್ತು ನಾಳೆ 3 ದಿನ ಏನು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಆಯೋಜನೆ ಮಾಡಿದ್ರು ಶ್ರೀಕಾಂತ್ ಅವರು. ಮೊದಲನೇದವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಏನು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಸುತ್ತ 7 ಊರು ಏನಿದ್ದಾವೆ ಅಲ್ಲಿಂದ ಪ್ರತಿಯೊಂದು ಊರುಗಳನ್ನು ಒಂದು ತಂಡವಾಗಿ ಮಾಡಿಕೊಂಡು ಹುಡುಗರ ಅಂದರೆ ಯುವಕರಿಗೆ ಆರೋಗ್ಯ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಆಯೋಜನೆ. ಎಲ್ಲ ತಂಡದವರು ಇದೊಂದು ಟೂರ್ನಮೆಂಟಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಲ್ ದ ಬೆಸ್ಟ್. ನಮ್ಮ ಹುಡುಗರೆಲ್ಲ 8 ಟೀಮ್ ಬಂದಿದೆ, 8 ಟೀಮನ್ನು ಆಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾರು ಗೆದ್ದರೂ ಖುಷಿನೇ, ಯಾರು ಸೋಲೋದು ಗೆಲ್ಲೋದು ಎಲ್ಲ ಒಂದೇ. ಗೆಲ್ಲಬೇಕು. ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಇನ್ನೂ ಸೀಸನ್ಗಳು ಜಾಸ್ತಿ ಆಗಬೇಕಂತ ಕೇಳ್ತೀನಿ. ಸರ್ ಹೇಳಿ. ಓಕೆ, ಈ ಒಂದು ವೇದಿಕೆಯಲ್ಲಿ ಮತ್ತು ಹಿರಿಯರ ಸಮ್ಮುಖದಲ್ಲಿ ಎಲ್ಲ ಯುವ ಪ್ರತಿಭೆಗಳ ಒಂದು ಒತ್ತಾಸೆನ ಉಟ್ಕೊಂಡು ಬುಲೆಟ್ ಅಣ್ಣ ಇರ್ಬೋದು, ನಮ್ಮ ಸೀನಣ್ಣ ಇರ್ಬೋದು, ಎಲ್ಲರ ಮುಂದೆನೂ ಕೇಳ್ತಾ ಇದ್ವಿ. ದಯವಿಟ್ಟು ನಮ್ಮ ಈ ಒಂದು ನಗರಸಭೆಯಲ್ಲಿ ಯಾವುದೇ ರೀತಿಯಾದ ಆಡೋದಕ್ಕೆ ಸೂಕ್ತವಾದ ಜಾಗ ಇಲ್ಲ, ಪ್ರದೇಶ ಇಲ್ಲ. ಸೊ ಕೆಲವೊಂದು ಜಾಗಗಳನ್ನ ನಾವು ನೋಡಿದ್ವಿ. ನಿಮ್ಮ ಜೊತೆ ನಾವು ನಿಮ್ಮ ಹಿಂದೆ ನಾವು ನಿಂತ್ಕೊಳ್ತೀವಿ. ದಯವಿಟ್ಟು ನೀವು ಮುಂದೆ ನಿಂತ್ಕೊಂಡು ಹೆಬ್ಬಗೋಡಿಗೆ ಬೇಕಾಗಿರೋಂಥ ಯುವಕರಿಗೆ ಮುಂದೆ ಆಡೋದು ಪ್ರತಿಭೆಗಳು ಬೆಳಿಬೇಕು. ಅವ್ರಿಗೆ ಜಾಗ ಮಾಡಿಕೊಟ್ರೆ 100% ಈ ಒಂದು ಭಾಗದಿಂದನೂ ಸಹ ದೊಡ್ಡ ಪ್ರತಿಭೆಗಳನ್ನು ಹೊರಹೊಮ್ತಾರೆ. ನಮ್ಮ ದೇಶಕ್ಕಾಗ್ಬೋದು, ಇಂಟರ್ನ್ಯಾಷನಲ್ಲೂ ಪಾರ್ಟಿಸಿಪೇಟ್ ಆಡ್ತಾ ಬರ್ಬೋದು. ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಈ ಒಂದು ವೇದಿಕೆ HCH ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಈ ಒಂದು ವೇದಿಕೆಯಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ವಿ. ಒಟ್ಟಿನಲ್ಲಿ ಈ ಒಂದು ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಈಗ ಅದ್ಧೂರಿಯಾಗಿ ಆರಂಭಗೊಂಡಿದೆ. 8 ತಂಡಗಳು ಭಾಗವಹಿಸಿದೆ. ಇದರಲ್ಲಿ ಮೊದಲನೆಯ ಬಹುಮಾನವಾಗಿ 1 ಲಕ್ಷ ರು ನಗದು ಹಾಗೆ ಆಕರ್ಷಕವಾದಂತಹ ಟ್ರೋಫಿ, ಎರಡನೇ ಬಹುಮಾನವಾಗಿ 50,000 ರು ನಗದು ಮತ್ತು ಆಕರ್ಷಕ ಟ್ರೋಫಿ, ಮೂರನೇ ಬಹುಮಾನವಾಗಿ ಆಕರ್ಷಕವಾದಂತಹ ಟ್ರೋಫಿಯನ್ನ ಬಹುಮಾನವಾಗಿ ವಿತರಣೆ ಮಾಡ್ತಿದ್ದಾರೆ. ಇಂತಹ ಒಂದು ಕ್ರೀಡೆಗಳ ಮುಖಾಂತರ ಯುವಕರು ಒಂದೆಡೆ ಸೇರಬೇಕು. ಆ ಮೂಲಕ ಯುವಕರು ಸಾಮಾಜಿಕ ಸ್ವಾಸ್ಥ್ಯ, ಆರೋಗ್ಯ ಮತ್ತು ಉತ್ತಮವಾದಂತಹ ಸ್ನೇಹ, ಕ್ರೀಡಾ ಮನೋಭಾವವನ್ನ ಹೊಂದಬೇಕು ಎನ್ನುವುದೇ ನಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.